ಈ ಬಾರಿ ಉತ್ತಮ ಮಳೆಯಾಗಲಿದ್ದು ರೈತರ ಅಡಿಕೆ ಜತೆ ಇನ್ನಿತರ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಬೇಕೆಂದು ತೋಟಗಾರಿಕೆ ಡಿಡಿ ಪ್ರಕಾಶ್ ಹೇಳಿದರು. ನಮ್ಮ ಟಿವಿ ಸುದ್ದಿವಾಹಿನಿ ಜೊತೆಗೆ ಮಾತನಾಡಿದ ಅವರು, ಈ ಬಾರಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ. ರೈತರು ಕೇವಲ ಅಡಿಕೆಗೆ ಒತ್ತು ಕೊಡದೆ ಬೇರೆ ಬೆಳೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಬೇಕು. ಅವುಗಳಿಗೂ ಕೂಡ ಉತ್ತಮ ದರವಿದೆ. ಇನ್ನು ಮಲೆನಾಡಿನಲ್ಲಿ ಹೆಚ್ಚು ಮಳೆ ಬೀಳುವ ಸಂಭವವಿದ್ದು ತೋಟದಲ್ಲಿ ಹೆಚ್ಚು ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಇಲ್ಲದೆ ಹೋದರೆ ರೋಗ ಬರುವ ಸಾಧ್ಯತೆ ಇದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. ಇನ್ನು ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿದ್ದು ಇದನ್ನು ಬಳಸಿಕೊಳ್ಳಬೇಕೆಂದು ರೈತರಿಗೆ ಸಲಹೆ ನೀಡಿದರು. ಫೈಟಾಪ್ತರಾ ಫಂಗಸ್ ಬಾಧೆ ಇರ್ಬೋದು. ಈ ಒಂದು ಇನ್ಫ್ಲಾರೆಸೆನ್ಸ್ ಡೈಬ್ಯಾಕ್ ಅಂತ ಏನು ಹೇಳ್ತೀವಿ ಅಂದರೆ ಹಿಂಗಾರು ಒಣಗುವ ರೋಗ. ಈ ಒಂದು ರೋಗ ನಮ್ಮಲ್ಲಿ ಹೀಟ್ ಅತಿ ಹೆಚ್ಚಾಗಿದ್ದರಿಂದ ಈ ಒಂದು ಕೆಲವು ರೋಗಗಳು ಅಡಿಕೆ ಪ್ರಮುಖವಾದ ಬೆಳೆಯಾಗಿರೋದ್ರಿಂದ ನಮ್ಮಲ್ಲಿ ಆ ಒಂದು ರೋಗಗಳು ಕೂಡ ಕಂಡು ಬಂದವು. ಆ ಒಂದು ಸಮಸ್ಯೆಗಳು ಈ ವರ್ಷ ತುಂಬ ಕಡಿಮೆ ಆಗೋಂಥ ಚಾನ್ಸಸ್ ಇದೆ. ಯಾಕಂದರೆ ಈಗ ಎಲ್ಲ ನಮ್ಮಲ್ಲಿ ಮುಂಗಾರು ಅಲ್ಲೇ ಪ್ರಾರಂಭ ಆಗಿದೆ. ಸ್ವಲ್ಪ ಆಶಾದಾಯಕವಾದ ಮಳೆ ಇದೆ ಅನ್ನೋದು ಕೂಡ ನಮ್ಮ ವೆದರ್ ರಿಪೋರ್ಟ್ಸ್ ಸಹ ಹೇಳ್ತಾ ಇದೆ. ಸೊ ಈ ಒಂದು ನಿಟ್ಟಲ್ಲಿ ಈ ವರ್ಷ ಮಳೆ ಚೆನ್ನಾಗಿರೋದ್ರಿಂದ ಆ ಒಂದು ಸಮಸ್ಯೆಗಳನ್ನು ನಾವು ಕಡಿಮೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಈಗ ನಮ್ಮಲ್ಲಿ ಈಗ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,21,000 ಹೆಕ್ಟೇರ್ ಪ್ರದೇಶ ನಾವು ಅಡಿಕೆ ಈಗ ಮಾಡ್ತಾ ಇದ್ದೇವೆ. ಈಗ ನಮ್ಮಲ್ಲಿ 1,47,000 ಹೆಕ್ಟೇರ್ ಪ್ರದೇಶ ನಮ್ಮ ತೋಟಗಾರಿಕಾ ಬೆಳೆಗಳಿದ್ದರೆ ಅದರಲ್ಲಿ 1,21,000 ಹೆಕ್ಟೇರ್ ನಾವು ಅಡಿಕೆ ಬೆಳೆಯನ್ನೇ ಕಾಣ್ಬೋದು. ಇಷ್ಟೊಂದು ಬೆಳೆಯುವಂಥ ಅಡಿಕೆಯಲ್ಲಿ ಕಮರ್ಷಿಯಲ್ ಆಗಿ ಬೆಳೆಯುವಂಥ ಪ್ರದೇಶದಲ್ಲಿ ಈಗ ಅಡಿಕೆಗೆ ಕೆಲವು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಈಗ ಮಳೆ ಏನಾದರೂ ಸ್ವಲ್ಪ ಹೆಚ್ಚಾಗಿದ್ದ ಪ್ರಮಾಣದಲ್ಲಿ ತಾವುಗಳು ಬಸಿಗಾಲುವೆ ಮಾಡ್ತಕ್ಕಂಥದ್ದು ಇರ್ಬೋದು. ಒಂದು ನೀರನ್ನು ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ಯಾಕಂದರೆ ನೀರು ನಿಂತು ಅಂತಂದರೆ ಅದರಲ್ಲಿ ಫಂಗಸ್ ಡೆವಲಪ್ ಆಗುತ್ತೆ. ಫಂಗಸ್ ಡೆವಲಪ್ ಆಗೋದ್ರ ಮೂಲಕ ನಾನಾ ರೀತಿಯ ರೋಗಗಳಿಗೆ ಅದು ಕಾರಣ ಆಗುತ್ತೆ. ನಾವೆಲ್ಲರೂ ನೋಡಿರ್ಬೋದು, ಈ ಕಳೆದ 2 ವರ್ಷದಿಂದ ನಮ್ಮಲ್ಲಿ ಎಲೆ ಚುಕ್ಕೆ ರೋಗ ಕೂಡ ಸಾಕಷ್ಟಿದೆ. ಅದಕ್ಕೂ ಕೂಡ ನಮ್ಮ ಇಲಾಖೆಯಿಂದ ಉಚಿತವಾದ ಔಷಧವನ್ನು ನಾವು ಕೊಟ್ವಿ. ಪ್ರೊಪಿಕೊನಜೋಲ್ ಇರ್ಬೋದು, ಹೆಕ್ಸಾಕೊನಜೋಲ್ ಇರ್ಬೋದು, ಸಾಫ್ ಇರ್ಬೋದು, ಈ ರೀತಿಯ ಒಂದು ಔಷಧಿಗಳನ್ನು ಸಹ ನಾವು ಉಚಿತವಾಗಿ ಕಳೆದ ವರ್ಷ ವಿತರಣೆಯನ್ನು ನಾವು ಮಾಡಿದ್ದೇವೆ. ಆ ಒಂದು ನಿಟ್ಟಲ್ಲಿ ರೈತರೇನು ಈ ವರ್ಷ ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗೆಲ್ಲ ಆಲ್ಮೋಸ್ಟ್ ಒಂದು ಕಂಟ್ರೋಲ್ ಹಂತಕ್ಕೆ ಬಂದಿದೆ. ಸೊ ಆ ಒಂದು ನಿಟ್ಟಲ್ಲಿ ರೈತರುಗಳು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಇಲಾಖೆ ತಮ್ಮ ಜೊತೆಗಿದೆ. ಮತ್ತು ನಮ್ಮಲ್ಲಿ ಯೂನಿವರ್ಸಿಟಿ ಕೂಡ ಇದೆ. ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಕೂಡ ಇದೆ. ಅಡಿಕೆ ಸಂಶೋಧನಾ ಕೇಂದ್ರ ಕೂಡ ಇದೆ. ಸಾಕಷ್ಟು ವಿಜ್ಞಾನಿಗಳು ಇದರ ಕುರಿತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಲ್ಲಿ ಈ ಒಂದು ಸಮಸ್ಯೆ ಈ ವರ್ಷದಲ್ಲಿ ಕ್ಲಿಯರ್ ಆಗೋಂಥ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಈಗ ಉಳಿದಂಥ ಬೆಳೆಗಳು, ತರಕಾರಿ ಬೆಳೆಗಳಿರ್ಬೋದು, ಕೆಲವು ಹೂವಿನ ಬೆಳೆಗಳಿರ್ಬೋದು. ಈಗ ನಮ್ಮಲ್ಲಿ ಶ್ರಾವಣ ಸ್ಟಾರ್ಟ್ ಆಯಿತು ಅಂತ ಅಂದರೆ ಕೆಲವು ಹಬ್ಬ ಹರಿದಿನಗಳು ಕೂಡ ಬರುತ್ತೆ. ಆ ಒಂದು ಇದರಲ್ಲಿ ಚೆಂಡು ಹೂವು ಇರ್ಬೋದು, ಸುಗಂಧರಾಜ ಇರ್ಬೋದು, ಈ ರೀತಿಯ ಬೆಳೆಗಳನ್ನು ಕೂಡ ನಮ್ಮಲ್ಲಿ ಸಾಕಷ್ಟು ಜನ ರೈತರುಗಳನ್ನು ಮಾಡೋವಂಥ ಅವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ಈ ಕಡೆ ಶಿಕಾರಿಪುರ ಕೆಲವು ಭಾಗದಲ್ಲಿ ಕೂಡ ತರಕಾರಿಯನ್ನು ಹೆಚ್ಚಾಗಿ ಬೆಳಿತೀವಿ. ಸೊ ಈ ಒಂದು ತರಕಾರಿಯಲ್ಲಿ ಮೂಲಂಗಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಅಥವಾ ಈರುಳ್ಳಿ ಇರ್ಬೋದು, ಹಸಿರುಮೆಣಸಿನ್ಕಾಯಿ ಇರ್ಬೋದು, ಟೊಮೊಟೊ ಇರ್ಬೋದು, ಈ ರೀತಿಯ ಬೆಳೆಗಳನ್ನು ಸಹ ನಾವು ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನಿಷಿಯಲ್ ಒಂದು ಡಾಟಾ ನೋಡೋದಾದರೆ ನಾವು ಅಡಿಕೆಯಲ್ಲಿ 18-19ನೇ ಸಾಲಿಗೆ ನಾವು 92,000 ಹೆಕ್ಟೇರ್ ಪ್ರದೇಶವನ್ನು ನಾವು ಕೊಟ್ಟಿದ್ವಿ. ಸೊ ಅದು ಏನಾಯಿತು, 20-21ನೇ ಸಾಲಿಗೆ 1,02,000 ಕ್ರಾಸ್ ಆಯಿತು. ಆನಂತರದಲ್ಲಿ ಈಗೇನು ಪ್ರೆಸೆಂಟ್ ಏನಿದೆ, ಈಗ 1,21,000 ಹೆಕ್ಟೇರ್ ಪ್ರದೇಶ ನಮ್ಮಲ್ಲಿ ಅಡಿಕೆಗಿದೆ. ಸೊ ಅಡಿಕೆ ನಮಗೆಲ್ಲ ಗೊತ್ತಿರೋ ಹಾಗೆ ಉತ್ತಮ ಆದಾಯ ತರ್ತಕ್ಕಂಥ ಬೆಳೆ. ರೈತ ಕೂಡ ಒಂದು ಆರ್ಥಿಕ ಮಟ್ಟ ಅವ್ರಿಗೆ ಸುಧಾರಣೆ ಆಗಬೇಕು ಅಂತ ಅನ್ನೋದಾದರೆ ಈ ಬೆಳೆಗಳಿಗೆ ಅವರು ಹೋಗೋದು ಸಹಜ. ಆ ಒಂದು ನಿಟ್ಟಲ್ಲಿ ಅಡಿಕೆಗೆ ಅವರು ಹೋಗ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಅಡಿಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಭವಿಷ್ಯ ಇರುತ್ತೆ ಅನ್ನೋದು ಕೂಡ ನಮಗೆ ಅಷ್ಟು ನಿಖರವಾಗಿ ಕಾಣ್ತಾ ಇಲ್ಲ. ಯಾಕಂದರೆ ಇದು ಫುಡ್ ಕ್ರಾಪ್ ಏನಲ್ಲ, ಮೇಜರ್ ಇದು ಪಾನ್ ಮೇಕಿಂಗ್ ಇದಕ್ಕೂ ಹೋಗ್ತಾ ಇದೆ. ಸೊ ಈ ಒಂದೆಲ್ಲ ನಿಟ್ಟಿನಲ್ಲಿ ನಾವು ರೈತ ಬಾಂಧವರು ಮುಂಜಾಗ್ರತೆಯಾಗಿ ಇತರೆ ಬೆಳೆಗಳಿಗೆ, ಪರ್ಯಾಯ ಬೆಳೆಗಳಿಗೆ ಹೋಗೋವಂಥದ್ದು ಕೂಡ ಮಾಡಬೇಕಾಗುತ್ತೆ.